ರಾಜ್ಯದ ಜನರಿಗೆ ಮತ್ತೆ ಕರೆಂಟ್ ಶಾಕ್ ಕೊಟ್ಟಿದೆ ಗ್ಯಾರಂಟಿ ಸರ್ಕಾರ. ಮತ್ತೊಮ್ಮೆ ವಿದ್ಯುತ್ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಕೆಪಿಟಿಸಿಎಲ್ ನೌಕರರ ಪಿಂಚಣಿಗಾಗಿ ವಿದ್ಯುತ್ ದರವನ್ನ ಏರಿಸಿದ ಕೆಇಆರ್ಸಿ. ರಾಜ್ಯದ ಜನರಿಗೆ ಗ್ಯಾರಂಟಿ ಸರ್ಕಾರ ಮತ್ತೆ ಕರೆಂಟ್ ಶಾಕ್ ಕೊಟ್ಟಿದೆ. ಮತ್ತೊಮ್ಮೆ ವಿದ್ಯುತ್ ದರ ಏರಿಕೆ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಏಪ್ರಿಲ್ 1ರಿಂದಲೇ ರಾಜ್ಯದಾದ್ಯಂತ ವಿದ್ಯುತ್ ಬೆಲೆ ಏರಿಕೆ ಜಾರಿಯಾಗುತ್ತೆ. ಕೆಪಿಟಿಸಿಎಲ್ ನೌಕರರ ಪಿಂಚಣಿಗೆ ಹಣ ಹೊಂದಿಸೋದಕ್ಕೆ ಜನರ ಜೇಬಿಗೆ ಬರೆ ಹಾಕಿದೆ. ನೌಕರರ ಪಿಂಚಣಿ ಗ್ರಾಜ್ಯುಟಿಗಾಗಿ ಜನರಿಂದಲೇ ವಸೂಲಿ ಮಾಡೋದಕ್ಕೆ ಕೆಇಆರ್ಸಿ ಮುಂದಾಗಿದೆ. ವಿದ್ಯುತ್ ದರ ಏರಿಸುವ ಕೆಪಿಟಿಸಿಎಲ್ ಪ್ರಸ್ತಾವನೆಗೆ ಕೆಇಆರ್ಸಿ ಅಸ್ತು ಎಂದಿದೆ. ರಾಜ್ಯದ ಜನರಿಗೆ ಮತ್ತೆ ಕರೆಂಟ್ ಶಾಕ್ ಕೊಟ್ಟಿದೆ ಗ್ಯಾರಂಟಿ ಸರ್ಕಾರ. ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈ ವರ್ಷ 36 ಪೈಸೆ, 2026ಕ್ಕೆ 35 ಪೈಸೆ, 2027ಕ್ಕೆ 34 ಪೈಸೆ ಏರಿಕೆ. ಏಪ್ರಿಲ್ 1ರಿಂದ ದರ ಏರಿಕೆ ಜಾರಿಯಾಗುತ್ತೆ. ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯುತ್ ದರ ಏರಿಕೆ ಆಡಳಿತ ವಿಪಕ್ಷಗಳ ಮಧ್ಯೆ ವಾಕ್ ಸಮರಕ್ಕೆ ಕಾರಣವಾಗ್ತಾ ಇದೆ. ಬೆಲೆ ಏರಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಕಾರಣ ಅಂತ ಹೇಳಿದೆ ಕೆಇಆರ್ಸಿ. ಮುಂದಿನ 3 ವರ್ಷದ ಬೆಲೆ ಏರಿಕೆ ಈಗಲೇ ಘೋಷಿಸಿದೆ ಕೆಇಆರ್ಸಿ. ಈ ಮೂಲಕ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಟ್ಟಿದೆ ಸರ್ಕಾರ. ಮತ್ತೊಮ್ಮೆ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು ಏಪ್ರಿಲ್ 1ರಿಂದಲೇ ರಾಜ್ಯಾದ್ಯಂತ ಬೆಲೆ ಏರಿಕೆ ಆಗುತ್ತೆ. ಮುಂದಿನ 3 ವರ್ಷದ ಬೆಲೆ ಏರಿಕೆಯನ್ನ ಕೆಇಆರ್ಸಿ ಈಗಲೇ ಘೋಷಿಸಿದೆ. ಈ ವರ್ಷ 36 ಪೈಸೆ, 2026-27 35 ಪೈಸೆ ಏರಿಕೆ ಆಗುತ್ತೆ. 2027-28ಕ್ಕೆ 34 ಪೈಸೆ ಏರಿಕೆಯಾಗುತ್ತೆ. ಏಪ್ರಿಲ್ 1ರಿಂದ ದರ ಏರಿಕೆ ಜಾರಿಯಾಗುತ್ತೆ. ಈ ಬಗ್ಗೆ ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಈಗಾಗಲೇ ಬೆಲೆ ಏರಿಕೆಯ ಬಿಸಿಯಿಂದ ಜನ ಕಂಗಾಲಾಗಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಮುಲಾಜಿಲ್ಲದೆ ದರ ಏರಿಕೆ ಮಾಡಲಾಗ್ತಾ ಇದೆ. ಈಗ ನೋಡಿದ್ರೆ ವಿದ್ಯುತ್ ದರ ಏರಿಕೆ ಮತ್ತೊಮ್ಮೆ ಮಾಡೋದ್ರ ಮೂಲಕ ಜನರ ಆಕ್ರೋಶಕ್ಕೆ ಸರ್ಕಾರ ಕಾರಣವಾಗ್ತಾ ಇದೆ. ಸಂತೋಷ್ ಲಾಡ್, ಗೃಹಜ್ಯೋತಿ ಫಲಾನುಭವಿಗಳಿಗೆ ವಿದ್ಯುತ್ ದರ ಏರಿಕೆ ಇಲ್ಲ, ಗೃಹಜ್ಯೋತಿಯಡಿ ಉಚಿತ ವಿದ್ಯುತ್ ಪಡೆಯದವರಿಗೆ ಮಾತ್ರ ದರ ಏರಿಕೆ ಅಂತ ಹೇಳಿದ್ದಾರೆ. ವಿದ್ಯುತ್ ದರ ಏರಿಕೆಗೂ ಗ್ಯಾರಂಟಿಗೂ ಯಾವುದೇ ಸಂಬಂಧ ಇಲ್ಲ. ಕೆಇಆರ್ಸಿ ನಿಯಮದಂತೆಯೇ ವಿದ್ಯುತ್ ದರ ಏರಿಕೆ ಆಗಿದೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಇದಕ್ಕೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಇದನ್ನ ಸಮರ್ಥನೆ ಮಾಡ್ಕೋಬಹುದು, ಆದ್ರೆ ವಿಪಕ್ಷಗಳ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗ್ತಾ ಇದೆ. 36 ಪೈಸೆ ಪರ್ ಯೂನಿಟ್ ಚಾರ್ಜ್ ಆಗ್ತಕ್ಕಂಥದ್ದು ಕೇವಲ ಇಷ್ಟು ಜನಕ್ಕೆ ಮಾತ್ರ. ಇರ್ತಕ್ಕಂಥ 100 ಜನ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ 10% ಜನಕ್ಕೆ ಮಾತ್ರ 36 ಪೈಸೆ ಪರ್ ಯೂನಿಟ್ ಆಗುತ್ತೆ. ಇನ್ನು 90% ಜನಕ್ಕೆ ಫ್ರೀ ಇದೆ ರಾಜ್ಯದಲ್ಲಿ. ಅದಕ್ಕೆ ಸಂಬಂಧ ಇಲ್ಲ. ಕೆಆರ್ಸಿ ನಾಮ್ಸ್ ಪ್ರಕಾರ ಎಲ್ಲ ಸರ್ಕಾರಗಳು ಬಂದಾಗ ದೇರ್ ಇಸ್ ಅ ಬಾಡಿ ಟು ಇಟ್. ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡಿದ್ದಾವೆ. ಈಗ ವಿದ್ಯುತ್ ದರವನ್ನು 36 ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ನಾಡಿನ ಜನ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಪಿಕ್ ಪಾಕೆಟ್ ಸರ್ಕಾರ. ಒಂದು ಕೈಯಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಮತ್ತೊಂದು ಕೈಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಹೊರೆ ಹಾಕಿ ಬೆಲೆ ಏರಿಕೆಯನ್ನು ಮಾಡಿ ಜನರಿಂದನೇ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಅಷ್ಟು ಏರ್ಸೋದಾಗಿದ್ರೆ ನಾವು ಫ್ರೀ ಬಿಟ್ಟವರಿಗೆಲ್ಲ ಅಲ್ಲಿ ಏನಿದೆ ಒಂದು 5-6% ಏರಿಸಿರೋದು 8%. ಆದ್ದರಿಂದ ಸರ್ಕಾರಗಳು ಒಂದೊಂದು ಸರಿ ಸಣ್ಣ ಪುಟ್ಟದ ನಮಗಿದಾದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗುವಂಥದ್ದು ಸಹಜ. ಯಾಕೆ BJPಯಲ್ಲಿ ಬೆಲೆ ಏರಿಕೆ ಮಾಡಲೇ ಇಲ್ವಾ? ಯಾವುದೂ ಏರಿಸೇ ಇಲ್ವ ಅವರು? ಅವ್ರು ಏರಿಸೇ ಇಲ್ವ? ಅವರು ಎಲ್ಲದರಲ್ಲೂ ಏರಿಸಿದ್ದಾರೆ.
ಇದೆ ಗೊತ್ತಾಗಲ್ಲ. ಈಗ ನೆಕ್ಸ್ಟ್ ಅದು ಸ್ಟಾಪ್ ಆಯಿತು ಅಂದಾಗ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಹೌದು, ಪಿಂಚಣಿ ಜಾಸ್ತಿ ಮಾಡಬೇಕು ಅದು ಗೊತ್ತಾಗುತ್ತೆ, ಯಾಕಂದರೆ ಪಾಪ ಅವರು ಕಷ್ಟ ಇರುತ್ತೆ. ಬಟ್ ಅದಕ್ಕೋಸ್ಕರ ಕರೆಂಟ್ ಬಿಲ್ ಜಾಸ್ತಿ ಮಾಡೋದಾಗಿರಲಿ ಅದನ್ನೆಲ್ಲ ಮಾಡಬಾರ್ದು. ಅದು ತುಂಬ ಫ್ಯೂಚರಲ್ಲಿ ಮತ್ತೆ ತುಂಬ ಎಫೆಕ್ಟ್ ಆಗುತ್ತೆ. ಅದನ್ನು ಜಾಸ್ತಿ ಮಾಡಬಾರ್ದು. ಅದು ಈಗ ಈ ರೀತಿ ಇವರು ಅಧಿಕಾರಿಗಳಿಗೆ ಇವರು ಸಂಬಳ ಕೊಡಬೇಕು ಇತ್ಯಾದಿ ಇನ್ನೊಂದು ಏನೇ ಮಾಡೋದಾದ್ರೂ ಇವರು ಸರ್ಕಾರದ ಬೊಗ್ಗಸೆಯಿಂದ ಇವ್ರದ್ದು ಈ ಸರ್ಕಾರದ ಏನಿದೆಯೋ ಅದರಿಂದ ಕೊಡಲಿ. ಇವ್ರು ಸಾರ್ವಜನಿಕರ ಮೇಲೆ ಇದನ್ನು ಹಾಕಿ ಇವ್ರು ತಕ್ಕೊಡೋಂಥದ್ದು ಏನಿದೆ? ಇದೇನು ಅಂದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಒಂದು ಕಂಡುಹಿಡಿಸುವಂಥ ತಂತ್ರವನ್ನು ಇದು ಮಾಡ್ತಾ ಇದ್ದಾರೆ. ಜನಗಳಿಗೆ ಏನು ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ಅಂತ ನಿಟ್ಟಿನಲ್ಲಿ ಈ ವಿದ್ಯುತ್ ದರ 35 ಪೈಸೆ, ಈ ದಿನಬಳಕೆ ವಸ್ತುಗಳ ಮೇಲೆ ಏರಿಕೆ ಮಾಡೋದಿರ್ಬೋದು, ಪೆಟ್ರೋಲ್ ದರ ಏರಿಕೆ, ಆ ಒಂದು GSTನ ರಾಜ್ಯ ಸರ್ಕಾರ ಜಾಸ್ತಿ ಇದು ಮಾಡೋದು, ಈ ಒಂದು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಹಗಲು ದರೋಡೆಯನ್ನು ಮಾಡ್ತಾ ಇದೆ. ಇದು ಈ ಕೂಡಲೇ ನಿಲ್ಲಿಸಬೇಕು. ಕರೆಂಟ್ ಬಿಲ್ಲು ಒಂದು 2-3 ಮಂತ್ಸಿಂದ ಜಸ್ಟ್ 1 ಇಯರಿಂದ ಫ್ರೀ ಅಂತ ಹೇಳ್ಕೊಳ್ತಾ ಬರ್ತಾ ಇದೆ. ಎಲ್ಲರಿಗೂ ಅದು ಸಿಗ್ತಾ ಇಲ್ಲ. ಪ್ಲಸ್ ಈಗ 36 ಪೈಸೆ ಜಾಸ್ತಿ ಮಾಡ್ತಾ ಇದ್ದಾರೆ. ಇದಕ್ಕಿದ್ದಂಗೆ ಅವ್ರು ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡು ಯಾವ ತರ ಬೇಕೋ ಅದು ಮಾಡ್ತಿದ್ದಾರೆ. ದಟ್ ಇಸ್ ನಾಟ್ ದ ರೈಟ್ ವೇ. ಈಗ ಒಂದು ಕರೆಂಟ್ ಬಿಲ್ಲು ಈ ತರ ಹೆಚ್ಚಿಗೆ ಮಾಡ್ತಾ ಹೋದಾಗ ಅರ್ಧ ಬಾಡಿಗೆ ತರನೇ ಆಗ್ತಾ ಇದೆ. ಈಗ ಸೆಕೆಗಾಲ ಬಂತು, ಫ್ಯಾನ್ ಓಡಿಸ್ಬೇಕು, ನಾವು ಸೆಕೆಗೆ ಹಾಕೊಂಡ್ರೆ ಈಗ ಇನ್ನೂ ಹೆಚ್ಚಿಗೆ ಕಟ್ಟೋಂಗ್ ಆಗ್ಬಿಟ್ಟಿದೆ. ಈಗ ಅಷ್ಟು ತೊಂದರೆ ಮಾಡ್ಕೊಳ್ತಾ ಇದ್ರೆ ಈಗ ನಾವು ಸಂತೋಷ ಪಡೋದು, ಇದನ್ನ ನಾವು ದುಃಖ ಪಡೋಂಗ್ ಮಾಡ್ಕೊಂಡು ಈ ಎಲ್ಲಾ ಅನುಕೂಲಗಳನ್ನು ಈಗ ಅವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಅವರು ಅದಕ್ಕಿಂತ ಎಕ್ಸ್ಟ್ರಾ ಅಮೌಂಟ್ ನಮ್ಮ ಹತ್ರ ಕರೆಂಟ್ ಬಿಲ್ ಪೇ ಮಾಡಿಸ್ತಿದ್ದಾರೆ. ಯಾಕಂದ್ರೆ ನೀವು ಜಾಸ್ತಿ ಯೂನಿಟ್ ಓಡಿಸಿದ್ದೀರಾ ಅಂತ. ನಾವು ಮೊದಲೇ ಕಮ್ಮಿ ಪೇ ಮಾಡ್ತಿದ್ವಿ, ಕಮ್ಮಿ ಫ್ರೀ ಮಾಡಿದಾಗಿಂದ ನಾವು ಇನ್ನೂ ಜಾಸ್ತಿನೇ ಪೇ ಮಾಡ್ತಿದ್ವಿ. ಅದರಿಂದ ಏನು ಬಡವ್ರಿಗೆ ಯೂಸ್ ಆಗ್ತಿಲ್ಲ. ನಿಮಗೆ ಗ್ಯಾರಂಟಿ ಎಷ್ಟು ನೋವು ತಂದಿದೆ ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಅವರು ಬಿಸಿ ತುಪ್ಪನ ಬಾಯಲ್ಲಿ ಮುಡಿಕೊಂಡು ಉಗುಳಕ್ಕಾಗಲ್ಲ, ನುಂಗಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಆಗೋಗಿದ್ದಾರೆ. ಅವರು ಪ್ರತಿಯೊಂದು ದರನ ಏರಿಕೆ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಇಲ್ಲಿಂದ ತೆಗೆದು ಅಲ್ಲಿಗೆ ಆಗ್ತಾ ಇದ್ದಾರೆ ಅಷ್ಟೇ. ಇದು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ ಸರ್. ಸರಿ ಏರಿಸ್ಬಿಡ್ತಾರೆ, ಪುನಃ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ಈ ಗ್ಯಾರಂಟಿ ಸ್ಕೀಮ್ ಎಲ್ಲ ಅವರು ಮುಂದೊಂದು ದಿನ ತೆಗೆದಾಕ್ಬೋದು. ತೆಗೆದಾಕಿದ ತಕ್ಷಣ ಜನಸಾಮಾನ್ಯ ಪುನಃ ದುಡ್ಡು ಕಟ್ಟಿ ಕರೆಂಟ್ ಕೊಂಡ್ಕೋಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.